ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಕೊಡ್ಲೇಬೇಕು, 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 ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಕೊಡ್ಲೇಬೇಕು, 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 ಕೊಡ್ಲೇಬೇಕು. ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಯುವಕರು, ರೈತರು ನಾವು ವಿನಂತಿ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡು ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಏನು ಮಾಡ್ಕೋತೇವೆ ಅಂತಂದ್ರೆ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಮಹಿಳಾ ಅಧ್ಯಕ್ಷನಾಗಿ ರಾಜ್ಯವನ್ನು ಸುತ್ತಾಡಿದ್ದಾರೆ. ಅದರ ಜೊತೆಗೆ ಈ ಜಿಲ್ಲೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಹಳ್ಳಿ ನಮ್ಮ ಸುಮಾರು 8,500 ಹಳ್ಳಿ, ನಮ್ಮದು ಬೆಳಗಾವಿ ಜಿಲ್ಲೆ ಸುಮಾರು 4 ಜಿಲ್ಲೆ ಆಗುವಂಥ ಒಂದು ದೊಡ್ಡ ಜಿಲ್ಲೆ ಇದು ರೆವಿನ್ಯೂ ಇರ್ಬೋದು, ಜನಸಂಖ್ಯೆಯಲ್ಲಿರ್ಬೋದು, MLAಗಳಲ್ಲಿರ್ಬೋದು, ಅದೇ ಥರ MP ಗಳಲ್ಲಿರ್ಬೋದು, 4 ಜಿಲ್ಲೆ ಆಗುವಂಥ ಒಂದು ಇದು ನಮ್ಮ ಬೆಳಗಾವಿ ಜಿಲ್ಲೆ. ಆದ್ದರಿಂದ ಈಗಾಗಲೇ ನಿಮ್ಮದು ಟೈಮ್ ಎಲ್ಲ ಮುಗಿದಿದೆ. ಈಗ ನೀವು ಇನ್ನೂವರೆಗೂ ನಮಗೆ ಫಸ್ಟ್ ಇದ್ರಾಗೂ ಕೊಡಲಿಲ್ಲ, ಸೆಕೆಂಡ್ ಲಿಸ್ಟ್ನಾಗೂ ಬರಲಿಲ್ಲ. ಆದ್ದರಿಂದ ಉಳಿದಿದ್ದು ಒಂದು ಸ್ಥಾನದ ಮಹಿಳೆಯರಿಗೆ ಅನ್ಯಾಯ ಆಗುವಂಥ ಮಾತನ್ನು ಈ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ. ಈ ರಾಜ್ಯವನ್ನು ಸುತ್ತಾಡಿದಂಥ ಮಹಿಳೆ ಅನೇಕ ಮಹಿಳೆಯರಿದ್ದಾರೆ, ನಮ್ಮ ಸಹೋದರರು ಇದ್ದಾರೆ, ಇಲ್ಲ ಅನ್ನಂಗಿಲ್ಲ ನಾವು. ಅದರ ಜೊತೆಗೆ ಈ ರಾಜ್ಯವನ್ನು ಸುತ್ತಾಡಿದಂಥ ಮಹಿಳೆ ಈ ಜಿಲ್ಲೆಯನ್ನು ಅನೇಕ ಕಾಂಗ್ರೆಸ್ ಶಾಸಕರು ಆರಿಸಿ ಬರಲಿಕ್ಕೆ ಮುನಿಗೆ ಹೋಗುವಂಥ ಸಮಯದಲ್ಲಿ ಆರಿಸಿ ಬರಲಿಕ್ಕೆ ನಮ್ಮ ಜಾರಕಿಹೊಳಿ ಕುಟುಂಬ ಇರ್ಬೋದು, ನಮ್ಮ ಸೌದಿ ಕುಟುಂಬ ಇರ್ಬೋದು, ಅದೇ ಥರನಾಗಿ ನಮ್ಮ ಕೌಜಲ್ಗಿ ಕುಟುಂಬ ಇರ್ಬೋದು, ಪಟ್ಟಣ್ ಇರ್ಬೋದು, ಆಸಿಫ್ ಸೇಠ್ ಅವ್ರು ಇರ್ಬೋದು, ಅವ್ರ ಜೊತೆಗೆ ಹುಕ್ಕೇರಿ ಅವ್ರು ಇರ್ಬೋದು, ಅವ್ರ ಜೊತೆಗೆ ಹೆಗಲು ಕೊಟ್ಟು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರವನ್ನು ಜಿಲ್ಲೆಯನ್ನು ಸುತ್ತಾಡಿ ಈ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದರೆ BJP ಕ್ಷೇತ್ರ. MLA ಬರಲಿಕ್ಕೆ ಭಾಳ ಈ ಸುತ್ತಮುತ್ತ MLAಗಳು ಕೆಲವೊಂದು MLAಗಳು ಬರಲಿಕ್ಕೆ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರನೇ ಕಾರಣ. ಆದ್ದರಿಂದ ಈ ಉಳಿದಂಥ ಸೀಟವನ್ನು ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಮಾನ್ಯ ಹೈಕಮಾಂಡ್ ಇರ್ಬೋದು, ನಮಗನ ಅದನ್ನು ಈಗಾಗಲೇ ನೀವು ಕೊಟ್ಟಂಥ ಜವಾಬ್ದಾರಿಯನ್ನು ವಿಶೇಷವಾಗಿ ಕಾರ್ಯವನ್ನು ಅದನ್ನು ನಿಭಾಯಿಸಿದ್ದಾರೆ. ಆದ್ದರಿಂದ ಈ ಉಳಿದಂಥ ಒಂದು ಸೀಟನ್ನು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೆ ಕೊಡಬೇಕು. ಇದು ನಮ್ಮ ಗ್ರಾಮೀಣ ಕ್ಷೇತ್ರದ ಕೂಗ ಅಷ್ಟೇ ಅಲ್ಲಿದು, ಇದು ಇಡೀ ರಾಜ್ಯದ ಜನತೆಯ ಮಹಿಳೆಯರ ಕೂಗ. ಈಗಾಗಲೇ ರಾಧಿಕಾ ಮೇಡಮ್ ಏನು ಅವಳ ರಾಧಾ ಹಿರೇಗೌಡರವರು ಹೇಳಿದಾರನ್ನ, ಈಗಾಗಲೇ ರಾಧಾ ಹಿರೇಗೌಡರು ನೀವು ಈ ಮಾಡಿದ್ದಕ್ಕೆ ಕಾಯಕಕ್ಕೆ ಮಾನ ಹರಾಜು ಹಾಕಿದ್ದಾರೆ ಈಗ ಅವರು. ಆದ್ದರಿಂದ ಅದನ್ನು ಆಗಲಾರ್ದಂಗೆ ನೋಡ್ಕೋಬೇಕಂತಂದ್ರೆ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗನ ಈಗಾಗಲೇ ನೀವು ಅನೇಕ ಮಂತ್ರಿಗಳನ್ನು ಮುಂದುವರಿಸಿದ್ದೀರಿ, ಅದೇ ಥರ ಇವ್ರನ್ನೂ ಮುಂದುವರ್ಸ್ಬೇಕನ್ನುವಂಥ ಒತ್ತಾಯ ನಮ್ಮದು. ಇಲ್ಲ ಅಂದ್ರೆ ನಾವು ಇನ್ನೂ ನೀವೇನಾದರೂ ಇದನ್ನು ಮಾಡಿದ್ರೆ
ನಾವು ಅನೇಕ ಉಗ್ರವಾದ ಹೋರಾಟಗಳನ್ನು ಮಾಡಲಿಕ್ಕೆ ನಡೆದಿದ್ದೀವಿ. ಈಗ ಸಾಂಕೇತಿಕವಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಯುವಕರು ಹೋರಾಟಗಾರರು ಇದನ್ನು ಪಂಜಿನ ಮೆರವಣಿಗೆ ಮಾಡೋ ಮುಖಾಂತರ ಒಂದು 5 ನಿಮಿಷ ಹೈವೇಯನ್ನು ಬಂದ್ ಮಾಡ್ತೇವೆ. ಹೈವೇ ಬಂದ್ ಮಾಡಿ ನಾವು ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೀವಿ. ಮಂತ್ರಿ ಸ್ಥಾನ ಸಲುವಾಗಿ ದಯಮಾಡಿ ನಮ್ಮದು ವಿನಂತಿ ಅದ. ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಒಳ್ಳೆ ಕೆಲಸ ಮಾಡಿದಾರು, ರಾಜ್ಯನ ಸುತ್ತಾಡಿದಾರು, ಕ್ಷೇತ್ರಕ್ಕೆ ಬಂದಿಲ್ಲ ಅವರು. ನಿಮ್ಮ ತಲೆಯಾಗಿರಲಿ, ನೀವೇನು ಜವಾಬ್ದಾರಿ ಕೊಟ್ಟಿದ್ದೀರಿ, ಈಗ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಕ್ಷೇತ್ರಕ್ಕೆ ಬಂದಿಲ್ಲ. ನಾವು ಕ್ಷೇತ್ರಕ್ಕೆ ಬರೋದ್ರು ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕ್ಷೇತ್ರ ಉಳ್ಕೊಂಡಾರು, ಮೃಣಾಲ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಉಳ್ಕೊಂಡಾರು. ಅವರಾದ ಇಡೀ ರಾಜ್ಯನ ಅಡ್ಡಾಡಿದಾರೋ ಸುತ್ತಾಡಿದಾರು. ಅವ್ರ ಶ್ರಮ ಭಾಳ ಇದೆ, ದಯಮಾಡಿ ಅವ್ರಿಗೆ ಕೊಡಬೇಕು ಅನ್ನೋ ನಮ್ಮ ವಿನಂತಿ ಅದ. ಆದ್ದರಿಂದ ಹೈಕಮಾಂಡಲ್ಲಿ ಆಮೇಲೆ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ನಾಯಕರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಆದ್ದರಿಂದ ಈ ಮಂತ್ರಿ ಸ್ಥಾನವನ್ನು ಇವ್ರಿಗೆ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ.